ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ತಗೊಂಡಿರುವಂತ ಟಾಪಿಕ್ ಏನು ಅಂತಂದ್ರೆ ಕಮ್ಯುನಿಕೇಶನ್ ಸಂಬಂಧಪಟ್ಟಿರುವಂತದ್ದು. ನಮ್ಮ ವ್ಯವಹಾರಿಕ ಜಗತ್ತು ಅಂತ ಬಂದಾಗ ನಮ್ಗ ಮಾತೆ ಬಂಡವಾಳ ಆಗಿರುತ್ತ. ಮಾತಿನ ಮುಖಾಂತರನೇ ನಾವು ವ್ಯವಹಾರವನ್ನ ಸಾಧಿಸ್ಕೊಳಿಕ್ ಸಾಧ್ಯ ಇದೆ. ಹಾಗಾಗಿ ಆ ಒಂದು ಸಂವಹನ ನಡೆಸುವಂತ ಟೈಮ್ ಒಳಗ ನಾವು ಸಾಕಷ್ಟು ಅಡಚಣೆಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಫೇಸ್ ಮಾಡ್ತೀವಿ. ಸಾಕಷ್ಟು ಸತಿ ಸಂವಹನ ಫೇಲ್ಯೂರ್ ಆಗುತ್ತೆ, ನಾವು ಮಾಡ್ತಕ್ಕಂಥ ಕಮ್ಯುನಿಕೇಶನ್ ಫೇಲ್ಯೂರ್ ಆಗುತ್ತೆ. ಅಥವಾ ಎಷ್ಟೋ ಕೆಲಸಗಳು ನಾವು ಮಾಡೋ ಟೈಮ್ನಾಗ ಅದು ಸಂವಹನದ ಕೊರತೆಯಿಂದಾಗಿ ಆ ಕೆಲಸ ಫೇಲ್ಯೂರ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಇಲ್ಲೇನು ಅಂತಂದ್ರೆ ನಮ್ಮ ಸಂವಹನವನ್ನ ಯಾವ ರೀತಿ ನಾವು ಎಫೆಕ್ಟಿವ್ ಆಗಿ ಮಾಡ್ಬೇಕು, ಅದನ್ನ ಸುಧಾರಿಸ್ಕೊಳ್ಳೋದು ಹೇಗೆ, ನಾವು ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗೋದು ಯಾವ ರೀತಿ ಸಾಧ್ಯ ಅದ ಅನ್ನೋದನ್ನ ನಾವು ಒನ್ ಬೈ ಒನ್ ಪಾಯಿಂಟ್ ಥ್ರೂ ಹೇಳ್ತಾ ಹೋಗ್ತೀನಿ. ಮೊದಲನೇದೇನು ಅಂತಂದ್ರೆ ಸಂವಹನದ ಮೊದಲು ಕಲ್ಪನೆಗಳನ್ನ ಸ್ಪಷ್ಟೀಕರಿಸಿ ಅಂತ ಹೇಳಿ. ನಾವು ಯಾರ್ದೋ ಜೊತೆ ಕಮ್ಯುನಿಕೇಶನ್ ಮಾಡೋ ಟೈಮ್ ಒಳಗೆ ಏನಿರುತ್ತೆ ಅಂದ್ರೆ ನಾವ್ ಯಾವ ವಿಷಯವನ್ನ ಹೇಳ್ತಾ ಇರ್ತೀವಿ ಅದನ್ನ ಆದಷ್ಟು ಸ್ಪಷ್ಟವಾಗಿ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ನಾವ್ ಅದು ಸ್ಪಷ್ಟತೆ ಅವ್ರಿಗೆ ಕ್ಲಾರಿಟಿ ಕೊಡ್ಲಿಲ್ಲ ಅಂತಂದ್ರ ಅವ್ರ ಕಲ್ಪನೆ ಪ್ರಕಾರ ಅವ್ರು ಯಾವ ರೀತಿ ಬೇಕು ಆ ರೀತಿ ತಿಳ್ಕೊತಾರ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಆಫೀಸ್ಗೆ ಯಾರು ಗೆಸ್ಟ್ ಬಂದಿರ್ತಾರೆ, ಗೆಸ್ಟ್ ಬಂದಾಗ ಅಲ್ಲಿ ಎಂಪ್ಲಾಯೀಸ್ ಅನ್ ಕರೆದು ಗೆಸ್ಟ್ ಒಂದು 3-4 days ನಮ್ಮ ಆಫೀಸ್ ಕೆಲ್ಸದ ಮೇಲೆ ಬಂದಾರ, ಅವ್ರ ಬಗ್ಗೆ ನೀವೆಲ್ಲ ಏನೋ ಅಂದ್ರೆ ಕೇರ್ ತಗೋರಿ ಅಂತ ಹೇಳಿದ್ರು ಅಂತಂದ್ರ ಅವ್ರಿಗೆ ಕ್ಲಾರಿಟಿ ಸಿಗಲ್ದು. ಅವಾಗ ಏನ್ ಮಾಡ್ತಾರ ಅಂದ್ರೆ ಎಂಪ್ಲಾಯ್ ಅನ್ಕೊಂತಾರ ಇವ್ರನ್ನ ಗೆಸ್ಟ್ ಏನ್ ಬಂದಾರ ಅವ್ರನ್ನ ಹೋಗಿ ನಾವು ಹೋಟೆಲ್ಗೆ ಹೋಗಿ ಡ್ರಾಪ್ ಮಾಡಿ ಬಂದ್ರೆ ಸಾಕಪ್ಪ ಅಂತ ತಿಳ್ಕೊತಾರ. ಬಟ್ ಬಾಸ್ ಏನ್ ಹೇಳಿರ್ತಾರ ಅಂದ್ರ ಅವ್ರು 3 days ಏನ್ ಇರ್ತಾರ ಅವ್ರದ್ದು ಊಟ ವಸತಿ ಅವ್ರಿಗೆ ಕರ್ಕೊಂಡ್ ಹೋಗೋದು ಎಲ್ಲಾ ವ್ಯವಸ್ಥೆಯನ್ನ ಮಾಡ್ರಿ ಅನ್ನೋ ಅರ್ಥದೊಳಗೆ ಹೇಳಿರ್ತಾರ. ಬಟ್ ಎಂಪ್ಲಾಯ್ ಅದನ್ನ ತನ್ನದೇ ಒಂದು ಕಲ್ಪನೆ ಒಳಗೆ ಏನ್ ಮಾಡ್ಕೋತಾನ ಅಂದ್ರೆ ತಿಳ್ಕೊತಾನ ಅಂತ ಹೇಳಿ. ಆ ಒಂದ್ ಕಾರಣಕ್ಕೋಸ್ಕರ ಯಾವ ವಿಷಯವನ್ನ ನಾವು ಬೇರೆಯವ್ರಿಗೆ ತಿಳಿಸ್ತಾ ಇರ್ತೀವಿ ಅದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕಂದ್ರ ಸ್ಪಷ್ಟವಾಗಿ ಏನ್ ಹೇಳ್ಬೇಕಂತಿರ್ತೀವಿ ಅದನ್ನ ಕ್ಲಿಯರ್ ಆಗಿ ಏನ್ ಮಾಡ್ಬೇಕು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗತ್ತ ಅಂತ ಹೇಳಿ. ಅಂದಾಗ ಯಾವ್ದೇ ರೀತಿ ಕೇಳೋದರಿಗೆ ಕನ್ಫ್ಯೂಷನ್ ಇರಲ್ಲ, ನಾವೇನ್ ವಿಷಯ ಹೇಳ್ತೇವೆ ಅದು ಕರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಅರ್ಥ ಆಕೈತಿ ಅಂತ. ಇನ್ನ ಸೆಕೆಂಡ್ ಅನ್ನು ಸ್ವೀಕರ್ತನ ಅಗತ್ಯಗಳಿಗೆ ತಕ್ಕಂತೆ ಸಂವಹನಿಸಿ ಅಂತ ಹೇಳಿ. ನಾವು ಬೇರೆಯವ್ರ ಜೊತೆಗೆ ಮಾತಾಡುವಾಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಮಾಡೋ ಟೈಮ್ ಒಳಗ ಅವ್ರ ಅಗತ್ಯ ಏನದ ಅನ್ನೋದನ್ನ ತಿಳ್ಕೊಂಡ್ ನಾವೇನ್ ಮಾಡ್ಬೇಕು ಅಂತಂದ್ರ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಹೇಳಿ. ಬಹಳ ಸತಿ ಹಂಗೆ ನಾವು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತೀವಿ, ಆ ಎದುರಿಗಿನ ವ್ಯಕ್ತಿಗಳಿಗೆ ನಾವ್ ಹೇಳೋ ವಿಷಯ ಅವಶ್ಯಕತೆ ಐತೋ ಇಲ್ಲೋ ಅಥವಾ ಅವ್ರಿಗೆ ಅದು ಉಪಯೋಗ ಆಗುತ್ತೋ ಅನ್ನೋದಿಲ್ಲ ಅಂತ ನಾವ್ ಯೋಚನೆ ಮಾಡಲ್ಲ. ನಾವ್ ಏನ್ ಹೇಳ್ಬೇಕಂತಿರ್ತೀವಿ ಅದನ್ನೆಲ್ಲ ಏನು ಅಂತಂದ್ರೆ ಹೊರಗೆ ಹಾಕ್ಬೇಕಂತ ಪ್ರಯತ್ನ ಪಡ್ತೀವಿ ಬಹಳಷ್ಟು ಸಂದರ್ಭಗಳಲ್ಲಿ. ಆದ್ರೆ ಎದುರಿಗಿರೋ ವ್ಯಕ್ತಿ ಅದನ್ನ ಕೇಳ್ತಾ ಇದ್ದಾನೋ ಇಲ್ಲೋ ಅಥವಾ ಅವ್ರಿಗೆ ಅದು ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಲ್ಲ ಅಂತ ಹೇಳಿ. ಅದೇ ಬಹಳಷ್ಟು ಸಂದರ್ಭಗಳಲ್ಲಿ ಸಂವಹನ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಆ ಒಂದು ರೀಸನ್ಗೋಸ್ಕರ ನಾವು ಎದುರಿಗಿನ ವ್ಯಕ್ತಿ ಜೊತೆ ಸಂವಹನ ಮಾಡುವಂತ ಸಂದರ್ಭದೊಳಗ ಎದುರಿಗಿನ ವ್ಯಕ್ತಿಯ ಅಗತ್ಯಕ್ಕೆ ತಕ್ಕಂಗ ಅಂದ್ರೆ ನಾವ್ ಹೇಳೋ ವಿಷಯ ಅವ್ರಿಗೆ ಅಗತ್ಯ ಇದ್ರು ಮಾತ್ರ ಅವ್ರು ಗಮನ ಕೊಟ್ಟು ಕೇಳ್ತಾರೆ. ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಅಂತಂದ್ರೆ ಯಾರು ಆ ವಿಷಯವನ್ನ ಗಮನ ಕೊಟ್ಟು ಕೇಳಲ್ಲ. ಆ ಕಾರಣಕ್ಕೆ ಅವ್ರ ಅಗತ್ಯಗಳಿಗೆ ತಕ್ಕಂಗೆ ನಾವು ಕಮ್ಯುನಿಕೇಶನ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಇರ್ತದ ಅಂತ. ಇನ್ನ ಥರ್ಡ್ ಅನ್ನು ಸಂವಹನಿಸುವ ಮೊದಲು ಇತರರೊಂದಿಗೆ ಸಮಾಲೋಚಿಸಿ ಅಂತ ಹೇಳಿ. ಈ ಯಾವುದೋ ವಿಷಯವನ್ನ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮೂಹಕ್ಕೆ ತಿಳಿಸ್ಬೇಕಾಗಿ ಬಂದಾಗ ಆ ಒಂದು ಸಂವಹನ ಸಂಬಂಧಪಟ್ಟಂಗ ನಿರ್ಧಾರ ತಗೊಳ್ಳೋ ಟೈಮ್ ಒಳಗ ನಮ್ ಜೊತೆ ಕೆಲಸ ಮಾಡುವಂತವ್ರು ಇರ್ಬೋದು ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂಗ ಬೇರೆ ಜೊತೆ ನಾವು ಸ್ವಲ್ಪ ಸಮಾಲೋಚನೆ ಮಾಡಿ ನಂತರ ಏನು ಅಂತಂದ್ರೆ ಕಮ್ಯುನಿಕೇಶನ್ ಮಾಡೋದ್ರಿಂದ ನಾವೆಲ್ಲ ಅದನ್ನ ಸರಿಯಾದ ರೀತಿಯೊಳಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ. ಬಹಳಷ್ಟು ಜೊತೆ ನಾವು ಯೋಚನೆ ಮಾಡದೆ ಏನೇನೋ ಮಾತಾಡ್ಬಿಡ್ತೀವಿ, ಆಮೇಲೆ ಅನ್ಸುತ್ತೆ ನಾವ್ ಆ ರೀತಿ ಮಾತಾಡ್ಬಾರ್ದಾಗಿತ್ತು ಅಂತ ಹೇಳಿ. ಬಟ್ ಮಾತಾಡಿದ್ಮೇಲೆ ಅದನ್ನ ಏನೂ ಮಾಡಕ್ ಆಗಲ್ಲ. ಆದ್ರೆ ಮಾತಾಡೋಕ್ಕಿಂತ ಮೊದಲೇ ಏನು ಅಂತಂದ್ರೆ ಸಮಾಲೋಚನೆ ಮಾಡಿ ಸರಿಯಾದ ರೀತಿಯೊಳಗೆ ಕಮ್ಯುನಿಕೇಶನ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಆ ಕಾರಣಕ್ಕ ಇಲ್ಲಿ ಸಮಾಲೋಚನೆ ಮಾಡಿ ನಂತರ ಸಂವಹನ ಮಾಡುವಂತದ್ದು ಒಬ್ಬ ಒಳ್ಳೆ ಕಮ್ಯುನಿಕೇಟರ್ನ ಲಕ್ಷಣ ಆಗಿರುತ್ತೆ ಅಂತ. ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂದ್ರೆ ಸಂದೇಶದ ಭಾಷೆ, ಧ್ವನಿ ಮತ್ತು ವಿಷಯದ ಕುರಿತು ಎಚ್ಚರವಿರಲಿ ಅಂತ ಹೇಳಿ. ನಾವ್ ಯಾವ ವಿಷಯವನ್ನ ಎದುರಿಗಿನ ವ್ಯಕ್ತಿಗಳಿಗೆ ಅಥವಾ ಒಂದು ಸಮೂಹಕ್ಕೆ ಅಥವಾ ನಮ್ ಕೈ ಕೆಳಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ತಿಳಿಸ್ತಾ ಇರ್ತೀವಿ, ಆ ಒಂದು ವಿಷಯ ಯಾವ ಭಾಷೆಯೊಳಗೆ ಹೇಳ್ಬೇಕು ಅಂತಂದ್ರ ಆ ಎದುರಿಗಿನ ವ್ಯಕ್ತಿಗೆ ಯಾವ ಭಾಷೆಯೊಳಗೆ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ಭಾಷೆಯನ್ನ ಬಳಸ್ಬೇಕು. ನಮಗ್ ಬೇರೆ ಬೇರೆ ಭಾಷೆ ಬರ್ತಿರ್ಬೋದು, ಬಟ್ ಎದುರಿಗಿನ ವ್ಯಕ್ತಿಗೆ ನಾವ್ ಹೇಳ್ತಕ್ಕಂಥ ಭಾಷೆ ಅರ್ಥ ಆಗ್ಲಿಲ್ಲಪ್ಪ ಅಂದ್ರ ನಾವ್ ಹೇಳ್ತಕ್ಕಂಥ ವಿಷಯ ಅವ್ರಿಗೆ ನಿಜವಾಗ್ಲೂ ತಲುಪ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕ ಅವ್ರಿಗೆ ಅರ್ಥ ಆಗೋ ರೀತಿ ಒಳಗ ಆ ಒಂದು ಭಾಷೆ ಒಳಗೆ ನಾವ್ ಏನ್ ಮಾಡ್ಬೇಕಂದ್ರ ವಿಷಯವನ್ನ ತಿಳಿಸ್ಬೇಕು ಅಂತಕ್ಕಂಥದ್ದು. ಅದೇ ರೀತಿ ಏನಂದ್ರೆ ಬರೀ ಭಾಷೆ ಅಂತ ಅಷ್ಟೇ ಅಲ್ಲ, ಧ್ವನಿ ಒಳಗ್ ಕೂಡ ಅಷ್ಟೇ. ಯಾವ್ದಾದ್ರು ಇಂಪಾರ್ಟೆಂಟ್ ವಿಷಯ ಹೇಳೋ ಟೈಮ್ ಒಳಗ ಧ್ವನಿ ಒಳಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಏರಿಳಿತ ಮಾಡ್ತಾ ಇರ್ಬೇಕು. ವಿಷಯಕ್ಕೆ ಸಂಬಂಧಪಟ್ಟಂಗ ಬಹಳ ಇಂಪಾರ್ಟೆಂಟ್ ಇದ್ದಾಗ ಅದನ್ನ ಸ್ವಲ್ಪ ಏರು ಧ್ವನಿ ಒಳಗೆ ಹೇಳ್ಬೇಕು. ಅಥವಾ ಯಾವ್ದೋ ಒಂದು ದುಃಖದ ವಿಷಯ ಇದ್ದಾಗ ಅದನ್ನ ಒಂದು ಮೆರು ಧ್ವನಿ ಒಳಗೆ ಏನ್ ಮಾಡ್ಬೇಕಂದ್ರೆ ತಿಳಿಸ್ಕೊಡ್ಬೇಕು. ಈ ರೀತಿ ವಿಷಯಕ್ಕೆ ತಕ್ಕಂಗ ಏನು ಅಂದ್ರ ಧ್ವನಿ ಒಳಗೆ ಕೂಡ ನಮ್ಮಲ್ಲಿ ಏರಿಳಿತವನ್ನ ಮಾಡ್ಕೊಳ್ತಕ್ಕಂತ ಒಂದು ಅವಕಾಶ ಅಥವಾ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ. ಮತ್ತು ವಿಷಯದ ಕುರಿತು ಎಚ್ಚರಿಕೆ ಇರ್ಬೇಕು ಅಂತ ಹೇಳಿ. ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ ಅದೇ ವಿಷಯದ ಬಗ್ಗೆ ನಾವು ಸ್ಪಷ್ಟವಾಗಿ
ನಾವ್ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಇರ್ಬೇಕು. ಅದು ಬಿಟ್ಟು ಯಾವ್ದೋ ಒಂದು ಟಾಪಿಕ್ ತಗೊಂಡು ಇನ್ ಯಾವ್ದೋ ಕಡೆಗೆ ಅದನ್ನ ತಗೊಂಡ್ ಹೋಗಿ ಏನೇನೋ ಡಿಸ್ಕಷನ್ ಮಾಡಿ ಮತ್ತೆ ವಾಪಸ್ ಟಾಪಿಕ್ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಸಮಯಾವಕಾಶ ಆಗಿ ಹೋಗಿರುತ್ತೆ. ಆ ಕಾರಣಕ್ಕೂ ಕೇಳೋರ್ಗು ಕೂಡ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅದ್ರ ಬಗ್ಗೆ. ಆ ಒಂದು ರೀಸನ್ಗೆ ನಾವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಆ ವಿಷಯದ ಬಗ್ಗೆ ನಾವು ಕರೆಕ್ಟ್ ಆಗಿ ಅದು ಕಮ್ಯುನಿಕೇಶನ್ ಮೂವ್ ಆಗ್ತಾ ಇದೆ ಅಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಇರ್ಬೇಕಾಗಿರೋದು ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರ ಭಾಷೆ ಅವ್ರಿಗೆ ಅರ್ಥ ಆಗೋ ಭಾಷೆ ಒಳಗೆ ಮಾತಾಡ್ಬೇಕು, ಜೊತೆಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗ ಧ್ವನಿ ಒಳಗೆ ಏರಿಳಿತ ಆಗ್ಬೇಕು. ಅದೇ ರೀತಿ ಏನು ಅಂತಂದ್ರೆ ನಾವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಥವಾ ವಿಷಯವನ್ನ ತಿಳಿಸ್ಕೊಡ್ತಾ ಇದೀವಿ ಅದ್ರ ಬಗ್ಗೆ ಕೂಡ ಸಂವಹನ ಮಾಡ್ತಕ್ಕಂಥವ್ರಿಗೆ ಎಚ್ಚರಿಕೆ ಇರ್ಬೇಕು. ಅಂದ್ರೆ ನಾವು ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇರಬೇಕು, ಜೊತೆಗೆ ಎಚ್ಚರಿಕೆಯಿಂದ ಸಂವಹನವನ್ನು ನಡೆಸಬೇಕು. ಇನ್ನು ನೆಕ್ಸ್ಟ್ ಒನ್ ಏನಂದ್ರ ಕೇಳುವರಿಗೆ ಸಹಾಯಕವಾಗುವ ಮತ್ತು ಮೌಲ್ಯಯುತವಾದ ವಿಷಯಗಳನ್ನ ತಿಳಿಸಿ ಅಂತ. ಸಂವಹನ ಬಹಳಷ್ಟು ಸತಿ ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ ಬಂದಾಗ, ಸಂವಹನ ನಡೆಸುವಂತ ಸಂದರ್ಭದಲ್ಲಿ ನಮ್ಮ ಅವಶ್ಯಕತೆ ಏನು ಅನ್ನೋದಕ್ಕಿಂತ ನಮ್ಮ ಎದುರಿಗಿನ ವ್ಯಕ್ತಿ ಅವಶ್ಯಕತೆ ಏನು ಅಂತ ತಿಳ್ಕೊಬೇಕು. ನಾವ್ ಯಾವ್ದೋ ಒಂದು ವಿಷಯವನ್ನ ತಿಳಿಸೋ ಹೊತ್ನಾಗ ಆ ಒಂದು ವಿಷಯದಿಂದ ಅಥವಾ ಕೆಲಸದಿಂದ ನನಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕಿಂತ ಎದುರಿಗಿನ ವ್ಯಕ್ತಿಗಳಿಗೆ ಯಾರು ಕೇಳ್ತಾ ಇರ್ತಾರ ಅವ್ರಿಗೆ ಅದರಿಂದ ಎಷ್ಟು ಪ್ರಯೋಜನ ಅದ ಅನ್ನೋದನ್ನ ನಾವು ತಿಳಿಸ್ಕೊಟ್ಟಾಗ ಮಾತ್ರ ಅವ್ರು ಅದನ್ನ ಆಸಕ್ತಿಯಿಂದ ಕೇಳಕ್ ಸಾಧ್ಯತೆ ಇದೆ. ಯಾವುದೇ ವ್ಯಕ್ತಿ ಆದ್ರೂ ಕೂಡ ಅಷ್ಟೇ, ಈಗ ಬೇರೆಯವ್ರಿಗೆ ಎಷ್ಟು ಬೆನಿಫಿಟ್ ಆಗತ್ತೆ ಅಂತ ಯಾರು ಯೋಚನೆ ಮಾಡಲ್ಲ, ನಮಗ್ ಅದರಿಂದ ಎಷ್ಟು ಬೆನಿಫಿಟ್ ಆಗತ್ತೆ ಅಂತಾನೆ ಎಲ್ಲರೂ ಯೋಚನೆ ಮಾಡ್ತಾರೆ. ಆ ಒಂದು ನಿಟ್ಟಿನೊಳಗ ನಾವು ಸಂವಹನವನ್ನ ನಡೆಸೋ ಟೈಮ್ ಒಳಗ ಆ ಒಂದು ವಿಷಯ ಅವ್ರಿಗೆ ಎಷ್ಟು ಮೌಲ್ಯಯುತವಾಗ್ಯದ, ಅವ್ರಿಗೆ ಎಷ್ಟದು ಉಪಯುಕ್ತ ಆಗತ್ತ, ಅವ್ರಿಗೆ ಎಷ್ಟದು ಫ್ಯೂಚರ್ ಒಳಗೆ ಹೆಲ್ಪ್ಫುಲ್ ಆಗತ್ತೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಟ್ಟಾಗ ಅವರು ಕೇಳುಗರು ಕೂಡ ಅದನ್ನ ಏನ್ ಮಾಡ್ತಾರ ಅಂದ್ರೆ ಇನ್ನೂ ಹೆಚ್ಚು ಆಸಕ್ತಿಯಿಂದ ಕೇಳ್ತಾರ ಮತ್ತು ಆ ವಿಷಯವನ್ನ ಅವ್ರು ಅರ್ಥ ಮಾಡ್ಕೊಳಿಕ್ಕೂ ಕೂಡ ಏನಂತಂದ್ರ ಸಾಧ್ಯ ಆಗತ್ತ ಅಂತ. ನೀವು ಹೇಳುವಂತ ವಿಷಯ ಅವ್ರಿಗೆ ಯೂಸ್ಫುಲ್ ಇಲ್ಲ ಅಂತ ಅನ್ಸಿದ್ರೆ ಅವ್ರು ಡೆಫಿನೆಟ್ ಆಗಿ ಏನ್ ಮಾಡ್ತಾರ ಅಂದ್ರೆ ಆ ಹೇಳೋ ವಿಷಯದೊಳಗ ಆಸಕ್ತಿಯನ್ನ ಕಳ್ಕೊಂತಾರ. ನೀವು ಹೇಳುವಂತ ವಿಷಯ ಕೂಡ ಇಟ್ ವಿಲ್ ಬಿ ವೇಸ್ಟೆಡ್ ಅಂತ, ಅದು ಕೂಡ ವೇಸ್ಟ್ ಆಗತ್ತ ಅಂತ. ಆ ಕಾರಣಕ್ಕೋಸ್ಕರ ಒಂದು ಅವ್ರಿಗೆ ಸಹಾಯ ಆಗೋ ರೀತಿಯೊಳಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳಿ. ಇನ್ನು 6 ಸಮರ್ಪಕ ಮಾಹಿತಿಯನ್ನ ಖಚಿತಪಡಿಸಿಕೊಳ್ಳುವುದು ಅಂತ ಹೇಳಿ. ಅಂದ್ರೆ ನಾವು ಫೀಡ್ಬ್ಯಾಕ್ ತಗೋತಾ ಇರ್ಬೇಕು. ನಾವು ಕಮ್ಯುನಿಕೇಶನ್ ಮಾಡೋ ಟೈಮ್ನಾಗ ಇಟ್ ಶುಡ್ ನಾಟ್ ಬಿ ಓನ್ಲಿ ಒನ್ ವೇ ಆಫ್ ಕಮ್ಯುನಿಕೇಶನ್ ಅಂತ, ಇಟ್ ಶುಡ್ ಬಿ 2 ವೇ ಆಫ್ ಕಮ್ಯುನಿಕೇಶನ್ ಅಂತ. ಅಂದ್ರೆ ನಾವು ಮಾತಾಡ್ತಾ ಇದ್ದಾಗ ನಾವು ಹೇಳುವಂತ ವಿಷಯವನ್ನು ಅವ್ರು ಕೇಳ್ತಾ ಇದಾರಲ್ಲ ಅಂತ ಹೇಳಿ ಮಧ್ಯದಲ್ಲಿ ನಾವೇನ್ ಮಾಡ್ತಾ ಇರ್ಬೇಕಂದ್ರ ಮಾತಾಡ್ತಾ ಇರ್ಬೇಕು. ನಾ ಹೇಳೋ ವಿಷಯ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಥವಾ ನಿಮ್ಗೆ ತಿಳಿತಾ ಇದೆಯಾ ವಿಷಯ, ಅಥವಾ ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ ಇಲ್ಲ, ಈ ರೀತಿ ಅವ್ರಿಗೂ ನಾವು ಫೀಡ್ಬ್ಯಾಕ್ ತಗೋತಾ ಇದ್ವಿ ಅಂತಂದ್ರೆ ನಾವು ಹೇಳ್ತಕ್ಕಂಥ ವಿಷಯ ಅವ್ರಿಗೆ ರೀಚ್ ಆಗ್ತಾ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಾವು ತರಗತಿಯಲ್ಲಿ ಕೂಡ ಅದೇ ರೀತಿ ಮಾಡ್ತೇವೆ. ಸ್ಟೂಡೆಂಟ್ ಎಕ್ಸಾಮ್ ಸೈಲೆಂಟ್ ಕುಂತ್ರು ಅಂತ ಸೆಂಟರ್ ಕೆಲವೊಂದಿಷ್ಟು ಹೇಳಿದಂತ ವಿಷಯದ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತೇವ್ರಿ. ಕ್ವಶನ್ಸ್ ಕೇಳ್ತಾ ಇದ್ದಾಗ ಅವ್ರು ಏನಾಗ್ತಾರ ಅಂದ್ರೆ ಅಲರ್ಟ್ ಆಗ್ತಾರೆ. ನಮ್ಗೆಲ್ಲಿ ಕ್ವಶನ್ ಕೇಳ್ತಾರನಪ್ಪ ಅನ್ನೋ ಒಂದು ರೀಸನ್ಗೋಸ್ಕರ ಅವ್ರು ಅಲರ್ಟ್ ಆಗಿ ಕುತ್ಕೊಂಡು ಹೇಳುವಂತ ಪಾಠವನ್ನ ಕೇಳ್ತಾರೆ. ಈ ರೀತಿ ನಾವ್ ಏನ್ ಮಾಡ್ತಾ ಇರ್ಬೇಕಂದ್ರ ನಾವ್ ನಿಮ್ ಮಾಹಿತಿಯನ್ನ ಖಚಿತಪಡಿಸ್ಕೊಳ್ತಾ ಇರ್ಬೇಕು. ಅಂದ್ರೆ ನಾವ್ ಹೇಳೋ ವಿಷಯ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆಯೋ ಇಲ್ಲ ಅನ್ನೋದನ್ನ ನಾವ್ ಏನ್ ಮಾಡ್ತಾ ಇರ್ಬೇಕಂದ್ರೆ ಆದಾಗ ಕನ್ಫರ್ಮ್ ಮಾಡ್ಕೊಳ್ಳೋದ್ರಿಂದ ಕೇಳೋದ್ರಿಗೆ ಒಂದ್ ರೀತಿ ಅಲರ್ಟ್ ಮಾಡ್ದಂಗೂ ಇರುತ್ತೆ, ಜೊತೆಗೆ ನಾವ್ ಹೇಳುವಂತ ವಿಷಯ ಅವ್ರಿಗೆ ಸರಿಯಾಗಿ ನಾವು ತಲುಪಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಒನ್ ಯಾವ್ದು ಅಂದ್ರ ವರ್ತಮಾನ ಮತ್ತು ಭವಿಷ್ಯಕ್ಕಾಗಿ ಸಂವಹನಿಸಿ ಅಂತ. ಒಬ್ಬ ಕಮ್ಯುನಿಕೇಶನ್ ಮಾಡ್ತಕ್ಕಂಥ ವ್ಯಕ್ತಿ ಈಗ ಪ್ರೆಸೆಂಟ್ ಅಷ್ಟೇ ನಮ್ಮ ಸಂವಹನ ಉಪಯೋಗ ಆಗೋ ರೀತಿ ಒಳಗೆ ಇರಬಾರ್ದು, ಅದು ಭವಿಷ್ಯಕ್ಕೂ ಕೂಡ ಏನು ಅಂತಂದ್ರ ಉಪಯೋಗ ಆಗೋ ರೀತಿ ಒಳಗೆ ಇರ್ಬೇಕು ಅಂತ ಹೇಳಿ. ಈಗ ಒಬ್ಬ LIC ಏಜೆಂಟ್ ಇನ್ಶೂರೆನ್ಸ್ ಮಾಡಿಸ್ರಿ ಅಂತ ನಿಮ್ಗೆಲ್ಲಾ ಕಮ್ಯುನಿಕೇಶನ್ ಮುಖಾಂತರ ಕನ್ವಿನ್ಸ್ ಮಾಡ್ಲಕ್ ಟ್ರೈ ಮಾಡ್ತಾ ಇದಾರ ಅಂದ್ರ ಒಂದು ಆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಏನು ಅಂತಂದ್ರ ನೀವು ಒಂದು ಸಣ್ಣ ಸಣ್ಣ ಮೊತ್ತಗಳು ಹಣವನ್ನ ಸೇವ್ ಮಾಡ್ಬೋದು ಎಟ್ ಪ್ರೆಸೆಂಟ್ ಒಳಗ. ಅಂಡ್ ಇನ್ ಫ್ಯೂಚರ್ ಒಳಗೆ ಏನಿರ್ತದ ಅಂತಂದ್ರ ಆ ಒಂದು ಸಂಗ್ರಹಣೆ ಮಾಡಿದಂತ ಹಣ ನಿಮ್ಮ ಫ್ಯಾಮಿಲಿಗೆ ಏನಾಗುತ್ತೆ ಅಂದ್ರೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಒಂದು ಸಪೋರ್ಟ್ ಅನ್ನ ಅಂದ್ರೆ ಫ್ಯೂಚರ್ ಒಳಗೆ ಕೊಡ್ತದ ಅಂತ. ಅಂದ್ರೆ ನಾವ್ ಹೇಳ್ತಕ್ಕಂಥ ವಿಷಯ ಪ್ರೆಸೆಂಟ್ ಗೆ ಏನಾಗ್ಬೇಕು ಅಂದ್ರ ಸಹಾಯಕ ಆಗೋ ರೀತಿ ಒಳಗಿರ್ಬೇಕು, ಮತ್ತು ಫ್ಯೂಚರ್ಗೂ ಕೂಡ ಅದರಿಂದ ಏನಾಗ್ಬೇಕಂದ್ರೆ ಭವಿಷ್ಯಕ್ಕೂ ಕೂಡ ಅದೇನಾಗಿರ್ಬೇಕಂದ್ರ ಸಂಬಂಧಪಟ್ಟಿರ್ಬೇಕು. ಈ ರೀತಿ ಆದಾಗ ಅದು ಒಂದು ಹೆಚ್ಚು ಮೌಲ್ಯಯುತವಾದಂತ ಸಂವಹನ ಆಗ್ಲಿಕ್ಕೆ ಸಾಧ್ಯತೆ ಐತಿ. ಆ ಕಾರಣಕ್ಕ ಪ್ರೆಸೆಂಟ್ ಮತ್ತು ಫ್ಯೂಚರ್ ಎರಡಕ್ಕೂ ಉಪಯುಕ್ತ ಆಗೋ ರೀತಿ ಒಳಗ ಸಂವಹನ ನಡೆಸಬೇಕು ಅಂತ. ಇನ್ನ 8th ಒನ್ ಏನಂದ್ರ ಸಂವಹನದ ಅನುಪಾಲನೆ ಮಾಡಿ ಅಂತ. ಅಂದ್ರೆ ನಾವು ಹೇಳಿರೋಂತ ವಿಷಯ ಸರಿಯಾಗಿ ಫಾಲೋ ಅಪ್ ಆಗ್ತಾ ಇದೆಯೋ ಇಲ್ಲ ಅನ್ನೋದನ್ನ ನಾವೇನ್ ಮಾಡ್ತಾ ಇರ್ಬೇಕಂದ್ರ ಆಗಾಗ ಚೆಕ್ ಮಾಡ್ತಾ ಇರ್ಬೇಕು ಅಂತ. ಅಂದ್ರೆ ನಾವ್ ಯಾವ್ದೋ ಒಂದ್ ಕೆಲಸವನ್ನ ನಮ್ ಕೈ ಕೆಳಗೆ ಇರ್ತಕ್ಕಂಥ ಎಂಪ್ಲಾಯೀಸ್ ಕೊಟ್ಟಿರ್ತೀವಿ, ನಾವ್ ಹೇಳಿರುವಂತ ಕೆಲ್ಸದ ಪ್ರಕಾರ ಅವ್ರೆಲ್ಲ ಅದನ್ನ ಸರಿಯಾಗಿ ಮಾಡ್ತಾ ಇದಾರೋ ಇಲ್ಲೋ, ಕೆಲಸ ಆಯ್ತು ಎಷ್ಟ್ ಪರ್ಸೆಂಟ್ ಆಗ್ಯದ ಅಥವಾ ಎಷ್ಟ್ ಆಗ್ಬೇಕಿನ್ನ, ಇದ್ರ ಬಗ್ಗೆ ನಾವ್ ಏನ್ ಮಾಡ್ತಾ ಇರ್ಬೇಕು ಆಗಿಂದಾಗ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕು. ಹಂಗಾದಾಗ ಏನಾಗುತ್ತಂದ್ರೆ ನಾವ್ ಹೇಳಿರುವಂತ ವಿಷಯ ಸರಿಯಾಗಿ ನಡೀತಾ ಇದೆಯೋ ಇಲ್ಲೋ, ಅಥವಾ ನಾವ್ ಹೇಳಿರುವಂತ ಮಾಹಿತಿ ಅವ್ರಿಗೆ ಸರಿಯಾಗಿ ತಲುಪಿದೆಯೋ ಇಲ್ಲೋ, ಅದ್ರ ಪ್ರಕಾರನ ಎಲ್ಲ ನಡೀಲತ್ತದೋ ಇಲ್ಲೋ ಅಂತ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕನ್ಫರ್ಮ್ ಮಾಡ್ಕೋಬಹುದು. ಆ ಕಾರಣಕ್ಕ ಸಂವಹನ ಅನುಪಾಲನೆ ಮಾಡ್ಬೇಕು ಅಂತ ಹೇಳಿ. ಇನ್ನು 9th ಒನ್ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತ ಟಾಪಿಕ್ ಒಳ್ಳೆಯ ಕೇಳುಗರಾಗಿ ಅಂತ ಹೇಳಿ. ಬಿ ಎ ಗುಡ್ ಲಿಸ್ನರ್ ಅಂತ ಹೇಳ್ತಾರೆ. ಅಂದ್ರೆ ಎ ಗುಡ್ ಲಿಸ್ನರ್ ಡೆಫಿನೆಟ್ಲಿ ಹಿ ವಿಲ್ ಬಿಕಮ್ ಎ ಗುಡ್ ಕಮ್ಯುನಿಕೇಟರ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಒಳ್ಳೆಯ ಒಂದು ಕೇಳುಗ ಇದ್ದ ಅಂದ್ರ
ಅವ ಡೆಫಿನೆಟ್ಲಿ ಒಬ್ಬ ಒಳ್ಳೆ ಸಂವಹನಕಾರ ಕೂಡ ಆಗ್ತಾನ ಅಂತ ಹೇಳಿ. ಅಂದ್ರೆ ಯಾವ್ದೋ ಒಂದು ವಿಷಯವನ್ನ ನಾವು ಬೇರೆಯವ್ರಿಗೆ ಅದನ್ನ ಸರಿಯಾಗಿ ಅದನ್ನ ಕನ್ವೆ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಕೇಳಿಸ್ಕೋಬೇಕು ಅಂತ ಹೇಳಿ. ಯಾವ ವ್ಯಕ್ತಿ ಇತರರನ್ನ ಜಾಸ್ತಿ ಆಲಿಸ್ತಾ ಹೋಗ್ತಾನ ಡೆಫಿನೆಟ್ಲಿ ವಿಲ್ ಬಿಕಮ್ ಎ ಗುಡ್ ಕಮ್ಯುನಿಕೇಟರ್ ಅಂತ ಹೇಳಿ. ಅಂದ್ರೆ ನಾವು ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚಾಗಿ ಆಲಿಸೋದನ್ನ ಕಲಿಬೇಕು ಅಂತ ಹೇಳಿ. ಎದುರಿಗಿನ ವ್ಯಕ್ತಿಗಳು ಏನ್ ಹೇಳತ್ತಾರ ಅಂತ ನಾವು ಪೇಶನ್ಸ್ ಇಂದ ಕೇಳಿಸ್ಕೋಬೇಕು ಫಸ್ಟ್. ಕೇಳಿಸ್ಕೊಳ್ಳೋದಾಗ ನಮಗೇನ್ ತಲೆಯಾಗದ ಅದನ್ನೆಲ್ಲ ಹೇಳ್ತಾ ಹೋದ್ವಿ ಅಂತಂದ್ರ ಅವ್ರ ಅದನ್ನ ಕೇಳ್ಬೋದು ಕೇಳ್ದೇನೆ ಇರ್ಬೋದು. ಬಟ್ ಅವ್ರ ಏನ್ ಹೇಳ್ತಾರೆ ಅದನ್ನ ಫಸ್ಟ್ ಕೇಳಿಸ್ಕೊಂಡು ನಂತರ ಅದನ್ನ ಅರ್ಥ ಮಾಡ್ಕೊಂಡು ನಾವು ರಿಪೀಟ್ ಸಂವಹನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಎ ಗುಡ್ ಕಮ್ಯುನಿಕೇಶನ್ ಅಂತ ಹೇಳಿ. ಈ ರೀತಿ ಈ 9 ಅಂಶಗಳನ್ನ ನಾವೆಲ್ಲ ಅಳವಡಿಸ್ಕೊಂಡಾಗ ನಾವೇನಾಗ್ಬೋದು ಅಂದ್ರೆ ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗ್ಲಿಕ್ಕ ಅಥವಾ ನಮ್ಮ ಸಂವಹನಕ್ಕೆ ಸಂಬಂಧಪಟ್ಟಾಗ ಏನೇನ್ ತೊಂದರೆಗಳು ಇರ್ತಾವೋ ಅವನ್ನೆಲ್ಲ ಅವ್ರು ಏನೋ ಅಂದ್ರೆ ಬಗೆಹರಿಸ್ಕೊಂಡು ವಿ ಕ್ಯಾನ್ ಬಿಕಮ್ ದ ಗುಡ್ ಕಮ್ಯುನಿಕೇಟರ್ ಅಂಡ್ ವಿ ಕ್ಯಾನ್ ಡೂ ದ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳಿ. ಸೊ ಇವಿಷ್ಟನ್ನ ಎಲ್ಲರೂ ಅಳವಡಿಸ್ಕೊಂಡಾಗ ಡೆಫಿನೆಟ್ಲಿ ನೀವು ಒಬ್ಬ ಒಳ್ಳೆ ಮಾತುಗಾರರಾಗ್ತೀರಿ, ಒಬ್ಬ ಒಳ್ಳೆ ಸಂವಹನಗಾರರಾಗ್ತೀರಿ. ನೀವೆಲ್ಲರೂ ಒಳ್ಳೆ ಸಂವಹನಗಾರ ಆಗ್ರಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.